ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರ್ತೀರಾ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ದಯವಿಟ್ಟು ಅವ್ರಿಗೊಂದು ರಿಕ್ವೆಸ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಈ ಚಾನಲನ್ನು ಮತ್ತು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ಕಂಟೆಂಟ್ಗೆ ಮೂವ್ ಆಗೋಣ ಸ್ನೇಹಿತರೆ. ಒಂದು ನಿಮಿಷ ಸ್ನೇಹಿತರೆ. ನೋಡಿ, ಈ ಕಂಟೆಂಟಲ್ಲಿ ಕೆ ಸಿ ರೆಡ್ಡಿ ಅವರ ಕಂಚಿನ ಪ್ರತಿಮೆ ಅನಾವರಣ ಆಗಿದ್ದೆಲ್ಲಿ ಅಂತ ನೋಡೋಣ. ನೋಡಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಧಾನಸೌಧ ಆವರಣದಲ್ಲಿ ಈ ಮುಂದೆ ಕೂಡ ಕೆ ಸಿ ರೆಡ್ಡಿ ಅವರ ಕಂಚಿನ ಪ್ರತಿಮೆ ಅನ್ನತಕ್ಕಂಥದ್ದು ಅನಾವರಣ ಆಗಿದೆ. ಯಾವಾಗ ಅನಾವರಣ ಆಯಿತು ಅಂತಂದರೆ 2023 ಫೆಬ್ರವರಿ 27ರಂದು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಇವರು. ಗೊತ್ತಿರಲಿ ಎಲ್ಲರಿಗೂ, ಈ ಕರ್ನಾಟಕ ರಾಜ್ಯ ಅಂತ ಏನಿದೆ ಅದಕ್ಕಿಂತ ಮೊದಲು ಮೈಸೂರು ರಾಜ್ಯ ಅಂತ ನಾವು ಕರೀತಾ ಇದ್ವಿ. ಆ ಮೈಸೂರು ರಾಜ್ಯ ಪ್ರಾರಂಭ ಆದಾಗ ಮೊದಲನೇ ಮುಖ್ಯಮಂತ್ರಿ ಯಾರಿದ್ರು ಅಂತಂದರೆ ನಮ್ಮ ಕೆ ಸಿ ರೆಡ್ಡಿ ಅವರು. ಅವರ ಒಂದು ಕಂಚಿನ ಪ್ರತಿಮೆ ಅಂತಕ್ಕಂಥದ್ದು ಯಾರು ಅನಾವರಣ ಮಾಡಿದ್ದಾರೆ ಅಂತಂದರೆ ಬಸವರಾಜ ಬೊಮ್ಮಾಯಿ ಸರ್ ಅವರು ಅನಾವರಣ ಮಾಡಿದ್ದಾರೆ. ಮತ್ತು ಈ ಹಿಂದೆ ಪ್ಲಾಸ್ಟಿಕ್ ಮಿಶ್ರಿತ ಫೈಬರ್ ಪ್ರತಿಮೆ ಇದ್ದು, ಇದಕ್ಕೆ ಮುಂಚೆ ಪ್ಲಾಸ್ಟಿಕ್ ಮಿಕ್ಸ್ ಫೈಬರ್ ಒಂದು ಪ್ರತಿಮೆಯನ್ನು ಇಟ್ಟಿದ್ದರು. ಅದನ್ನು ಚೇಂಜ್ ಮಾಡಿ ಈಗ ಕಂಚಿನ ಪ್ರತಿಮೆ ಅಂತಕ್ಕಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕೆ ಸಿ ರೆಡ್ಡಿ ಅವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದರೆ, ಇವರು ಕೋಲಾರ ಜಿಲ್ಲೆಯ KGFನ ಕ್ಯಾಸಂಬಳ್ಳಿಯವರು. 1947ರಲ್ಲಿ ಮತ್ತು ಅಕ್ಟೋಬರ್ 27ರಂದು ಕೆ ಸಿ ರೆಡ್ಡಿ ಅವರು ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೋತಾರೆ. ಮತ್ತು ಇವರು ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಭಾಗವಹಿಸಿರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ, ಇಸ್ರೋ ವತಿಯಿಂದ ಉಡಾವಣೆಗೊಂಡ ಸಿಂಗಾಪುರದ 2 ಉಪಗ್ರಹಗಳು ಸ್ನೇಹಿತರೆ, 2 ಉಪಗ್ರಹಗಳು ಉಡಾವಣೆ ಆಗ್ತವೆ. ಅದು ಇಸ್ರೋನೇ ಉಡಾವಣೆ ಮಾಡಿಕೊಡುತ್ತೆ. ಆ 2 ಉಪಗ್ರಹಗಳು ಯಾರ್ದು ಅಂತಂದರೆ ಸಿಂಗಾಪುರ ಅವ್ರದ್ದು. ಓಕೆ, ಆ 2 ಉಪಗ್ರಹಗಳ ಹೆಸರು ಏನಪ್ಪ ಅಂತಂದರೆ ಟೆಲಿಯೋಸ್ ಮತ್ತು ಲ್ಯುಮಿಲೈಟ್ 4. ಓಕೆ, ಟೆಲಿಯೋಸ್ ಮತ್ತು ಲ್ಯುಮಿಲೈಟ್ 4 ಅಂತಕ್ಕಂಥ ಒಂದು 2 ಉಪಗ್ರಹಗಳನ್ನು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ ಯಶಸ್ವಿಯಾಗಿ ಭೂಮಿಯಿಂದ ಸುಮಾರು 586 ದೂರದಲ್ಲಿರುವ ನಿಗದಿತ ಕಕ್ಷೆಗೆ ಸೇರಿಸಲಾಗುತ್ತೆ. ಈ ಮೂಲಕ PSLV ಉಡಾವಣಾ ವಾಹಕವು ವಾಣಿಜ್ಯದ ಉದ್ದೇಶದ ಒಂದು ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ಒಂದು ವಾಣಿಜ್ಯ ಉದ್ದೇಶಕ್ಕೆ ಏನು ಮಾಡುತ್ತೆ, ಇದು ಉಡಾವಣೆ ಮಾಡಿಕೊಡುತ್ತೆ ನಮ್ಮ ಇಸ್ರೋ. ಓಕೆನಾ. ಉಡಾವಣೆ ಮಾಡೋದಕ್ಕೆ ಯಾವ ಒಂದು ಇಂಜಿನ್ನ ಬಳಸಿರುತ್ತೆ, ಯಾವ ಒಂದು ರಾಕೆಟ್ನ ಬಳಸಿರುತ್ತೆ ಅಂದರೆ PSLV ಅಂತಕ್ಕಂಥ ಒಂದು ರಾಕೆಟನ್ನು ಬಳಸುತ್ತೆ. ಮತ್ತು ಇದು 57ನೇ ಒಂದು ಪ್ರೋಗ್ರಾಮ್ ಆಗಿರುತ್ತೆ, ಕಾರ್ಯಕ್ರಮ ಆಗಿರುತ್ತೆ. ಇಸ್ರೋದ ವಾಣಿಜ್ಯ ಅಂಗಸಂಸ್ಥೆ ಹೆಸರೇನಪ್ಪ ಅಂತಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಎಕ್ಸಾಂಪಲ್ ಕೇಳ್ಬೋದು, ಇದು ಒಂದು ಕ್ವಶನ್ನು. ವಾಣಿಜ್ಯ ಅಂಗಸಂಸ್ಥೆ ಯಾವುದು, ಇಸ್ರೋದಲ್ಲಿರ್ತಕ್ಕಂಥ ಒಂದು ವಾಣಿಜ್ಯ ಸಂಸ್ಥೆ ಯಾವುದು ಅಂತಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಈ ಒಂದು ಬಾಹ್ಯಾಕಾಶ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಜಗತ್ತಿನ ಜನಸಂಖ್ಯೆಯಲ್ಲಿ ಭಾರತ ಮೊದಲ ಸ್ಥಾನ. ನೋಡಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮೊದಲ ಅಂತ ಮಾಡ್ಕೊಳ್ಳಿ. ಮೊದಲ ಸ್ಥಾನ
ನಮ್ಮ ಭಾರತಕ್ಕೆ ಇದೊಂದು ಕಡಿಮೆ ಆಗಿತ್ತು, ಇದು ಸಿಕ್ತು ನಮಗೆ. ನೋಡಿ, ಇದನ್ನು ನಾವು ಇಂಡಿಯಾ ಅಟ್ 1 ಅಂತ ಮೆನ್ಷನ್ ಮಾಡ್ತೀವಿ. ಯಾಕೆ ಅಂತಂದರೆ ಪ್ರಪಂಚದಲ್ಲೇ ಈಗ ನಂಬರ್ 1 ನಾವು. ವಿಶ್ವದ ನಂಬರ್ 1 ಜನಸಂಖ್ಯೆ ಎಲ್ಲಿದೆ ಅಂದರೆ ಈಗ ಚೀನಾ ಕಡೆ ಬೆರಳು ತೋರಿಸೋದೇ ಬೇಡ. ಈ ಕಡೆ ಲೆಫ್ಟ್ಗೆ ಬೆರಳು ತೋರಿಸ್ಕೊಂಡ್ರೆ ನಮ್ಮದು ಭಾರತನೇ ಇದೆ. ಓಕೆನಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ. ನೋಡಿ, 142.86 ಕೋಟಿ ದಾಟಿದೆ. ಓಕೆ, ವಿಶ್ವ ಜನಸಂಖ್ಯೆಯಲ್ಲಿ ಭಾರತ ದೇಶವು ಚೀನಾವನ್ನು ಮೀರಿ ಮೊದಲ ಸ್ಥಾನ ಪಡೆದಿದೆ. ಫಸ್ಟ್ ಪ್ರೈಸು. ಓಕೆ, ಭಾರತವು ವಾರ್ಷಿಕ 1.56 ಗ್ರೋತ್ ರೇಟು ನಮ್ಮ ಇಂಡಿಯಾದೀಗ. 1950 ಬಳಿಕ ಜಾಗತಿಕ ಜನಸಂಖ್ಯೆ ಅಂಶಗಳ ಸಂಗ್ರಹ ಆರಂಭವಾದ ಮೇಲೆ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತ ಕೂಡ ಹೋಗಿ ಕೂತ್ಕೊಳ್ತು ಮೇಲೆ ಅಗ್ರಸ್ಥಾನದಲ್ಲಿ. ಸರಿ, ಚೀನಾದವ್ರದ್ದು ಎಷ್ಟಿದೆಯಪ್ಪ ಪಾಪ್ಯುಲೇಷನ್ನು? 142.57 ಕೋಟಿ ಜನಸಂಖ್ಯೆ ಹೊಂದಿರುವ ಚೀನಾ ಸೆಕೆಂಡ್. ಮೊದಲು ಫಸ್ಟಲ್ಲಿತ್ತು. ನಾವು ಚೀನಾ ದೇಶವನ್ನು ನೋಡಿ ಇನ್ನೇನು ಕೆಲಸನೇ ಇಲ್ಲ ಚೀನಾದವ್ರಿಗೆ ಅಂದ್ಕೊಳ್ತಾ ಇದ್ವಿ. ಈಗ ಭಾರತ ಫಸ್ಟ್ ಪ್ರೈಸ್ಗೆ ಬಂದು ನಿಂತ್ಕೊಂಡಿದೆ. ಇರಲಿ, ಅದು ಗ್ರೇಟೇ ಅಲ್ವಾ? ಫಸ್ಟ್ ಪ್ರೈಸಲ್ಲಿದೆ, ನಮ್ಮದು ಫಸ್ಟ್ ಪೊಸಿಷನಲ್ಲಿದೆ. ಇನ್ನು ನೆಕ್ಸ್ಟ್ ನೋಡೋಣ. 16ನೇ ಆವೃತ್ತಿಯ ರಾಷ್ಟ್ರೀಯ ನಾಗರಿಕ ಸೇವಾ ದಿನ ಯಾವಾಗ? ಏಪ್ರಿಲ್ 21ನೇ ತಾರೀಕು. ನಾಗರಿಕ ಸೇವಾ ದಿನ ಯಾವಾಗ? ಏಪ್ರಿಲ್ 21ನೇ ತಾರೀಕು ನಾವು ಆಚರಣೆ ಮಾಡ್ತೀವಿ. ಈ ಸಲ ಎಲ್ಲಿ ಆಚರಣೆ ಮಾಡಿದ್ವಿ? 16ನೇ ಆವೃತ್ತಿ ಅಂದರೆ ನವದೆಹಲಿಯಲ್ಲಿ. ಓಕೆನಾ? ನವದೆಹಲಿಯ ವಿಜ್ಞಾನ ಭವನದಲ್ಲಿ. ಇದರ ಥೀಮ್ ಏನಿದೆ ಅಂತ ನೋಡೋಣ. ವಿಕಸಿತ್ ಭಾರತ್, ಎಂಪವರಿಂಗ್ ಸಿಟಿಸನ್ಸ್ ಆ್ಯಂಡ್ ರೀಚಿಂಗ್ ದ ಲಾಸ್ಟ್ ಮೈಲ್ ಎಂಬ ಧ್ಯೇಯ ವಾಕ್ಯ. ಓಕೆನಾ? ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವೆನ್ಸಸ್ ಅನ್ನೋ ಒಂದು ಸಂಸ್ಥೆ ಆಯೋಜನೆ ಮಾಡಿತ್ತು. ನಾಗರಿಕ ಕಲ್ಯಾಣಕ್ಕಾಗಿ ಜಿಲ್ಲೆಗಳು ಮತ್ತು ಅಥವಾ ಅನುಷ್ಠಾನ ಘಟಕಗಳು ಮತ್ತು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸಂಸ್ಥೆಗಳು ಮಾಡಿದ ಅಸಾಧಾರಣ ಮತ್ತು ನವೀನ ಕಾರ್ಯ ಗುರುತಿಸುವ ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಮಂತ್ರಿ ಪ್ರಶಸ್ತಿಗಳನ್ನು, ಪ್ರಚಲಿತ ಘಟನೆಗಳು 2023 ಮಿನಿಸ್ಟರ್ಸ್ ಅವಾರ್ಡ್ಸ್ ಆಫ್ ಎಕ್ಸಲೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದ್ರು. ಸರ್ಕಾರದಿಂದ ಗುರುತಿಸಲಾದ ಆದ್ಯತಾ ಕಾರ್ಯಕ್ರಮಗಳು ಮತ್ತು ನವೀನ ವಿಧಾನಗಳ ಮೂಲಕ ಪರಿಣಾಮಕಾರಿಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ಪರಿಣಾಮಕಾರಿ ಕೆಲಸ ಮಾಡಿದವ್ರಿಗೆ 2023 ಏಪ್ರಿಲ್ 21 ಯಾವ ದಿನದಂದು ಪ್ರಶಸ್ತಿ ಕೊಟ್ಟರು ಅಂದರೆ ನಾಗರಿಕ ಸೇವಾ ದಿನದಂದು. ಎಷ್ಟು ಜನಕ್ಕೆ? 16 ಜನಕ್ಕೆ, 16 ಅಚೀವರ್ಸ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲಿ ಕಾರ್ಯಕ್ರಮ ಮಾಡಿದ್ದು ಅಂತಂದರೆ ದೆಹಲಿನಲ್ಲಿ ವಿಜ್ಞಾನ ಭವನದಲ್ಲಿ. ಓಕೆ, ಮತ್ತು ಭಾರತದ ಇಲ್ಲಿ ಮಿಸ್ಟೇಕ್ ಆಗಿದೆ ಸ್ನೇಹಿತರೆ, ಇಲ್ಲಿ ಮೊದಲ ಅಂತ ಮಾಡ್ಕೊಳ್ಳಿ, ಅಲ್ಲೂ ಮಿಸ್ಟೇಕ್ ಆಗಿತ್ತು. ಇದನ್ನು ಮೊದಲ ಅಂತ ಮಾಡ್ಕೊಳ್ಳಿ. ಭಾರತದ ಮೊದಲ ವಾಟರ್ ಮೆಟ್ರೋ ಎಲ್ಲಿ? ಕೇರಳದ ಕೊಚ್ಚಿಯಲ್ಲಿ ಚಾಲನೆ. ಈ ಕೇರಳದವರೇನಪ್ಪ ಎಲ್ಲದರಲ್ಲೂ ಫಸ್ಟ್ ತುಂಬ ಒಂದು ಕ್ಷೇತ್ರದಲ್ಲಿ ಅವರು ಫಸ್ಟೇ ಇರ್ತಾರೆ. ಏನಾದರೂ ಒಂದು ಮಾಡೋದಕ್ಕೆ ಮೊದಲು ಫಸ್ಟ್ ಕೇರಳನೇ ಇರುತ್ತೆ. ಡಿಜಿಟಲ್ ಕೋರ್ಟ್ ಅಲ್ಲೇ ಅಲ್ವಾ, ಡಿಜಿಟಲ್ ಲೈಬ್ರರಿ ಅಲ್ಲೇ. ಸುಮಾರು ಅವರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಫಸ್ಟು ನಾನೇ ಫಸ್ಟ್ ಅಂತೇಳಿ ಕೇರಳದವರು ಬೋರ್ಡ್ ಹಾಕೋತಾರೆ. ಅದೇ ಥರ ಇಲ್ಲಿನೂ ಕೂಡ ವಾಟರ್ ಮೆಟ್ರೋ ಕೂಡ ಅವರೇ ಫಸ್ಟು. ವಾಟರ್ ಮೆಟ್ರೋ ಅಂದರೆ ಏನು ನಿಮ್ಗೆ ಗೊತ್ತಿರಬೇಕು. ನೀರಲ್ಲಿ ಅವರು ಹಡಗುಗಳ ಮೂಲಕ ಅವರು ಹಡಗುಗಳೇ ಅವ್ರಿಗೆ ಮೆಟ್ರೋ. ಓಕೆ, ಇದನ್ನು ಯಾರು ಇನಾಗ್ರೇಟ್ ಮಾಡಿದ್ದು? ನರೇಂದ್ರ ಮೋದಿ ಸರ್ ಅವರು ಚಾಲನೆ ನೀಡ್ತಾರೆ. ಓಕೆನಾ? ಯಾವಾಗ? ಏಪ್ರಿಲ್ 25ರಂದು 2023 ಏಪ್ರಿಲ್ 25ರಂದು ಕೇರಳದ ಕೊಚ್ಚಿಯಲ್ಲಿ. ಬಜೆಟು 1136 ಕೋಟಿ. ಓಕೆನಾ? ಮತ್ತು ಇದು ಯಾವ ರೀತಿ ಇದೆ? ಒಂದು ಮೆಟ್ರೋ ಏರ್ ಕಂಟ್ರೋಲರ್. ಓಕೆನಾ? ದೋಣಿಗಳನ್ನು ಒಳಗೊಂಡ ಈ ಸಂಚಾರ ವ್ಯವಸ್ಥೆಗೆ
ಕೊಚ್ಚಿ ವಾಟರ್ ಮೆಟ್ರೋ ಎಂದು ಹೆಸರಿಟ್ಟಿದ್ದಾರೆ. ಒಟ್ಟು 38 ಟರ್ಮಿನಲ್ಗಳು ಮಾಡಿದ್ದಾರೆ ಸ್ನೇಹಿತರೆ. ಗ್ರೇಟ್ ಅಲ್ವಾ? 38 ಟರ್ಮಿನಲ್ಸ್ ನಿರ್ಮಿಸಲಾಗಿದೆ. ಕೊಚ್ಚಿ ಮತ್ತು ಸುತ್ತಮುತ್ತಲಿನ 10 ದ್ವೀಪಗಳಿಗೆ, ಐಲ್ಯಾಂಡ್ಗಳಿಗೆ 10 ಐಲ್ಯಾಂಡ್ಗಳಿಗೆ 10 ಐಲ್ಯಾಂಡ್ಸ್ಗೆ ಇವರೇನು ಮಾಡಿದರೆ 78 ಎಲೆಕ್ಟ್ರಿಕ್ ದೋಣಿಗಳನ್ನು ಕಲ್ಪಿಸೋದ್ರ ಮುಖಾಂತರ ಒಂದು ಇದು ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಕೇರಳ ತುಂಬ ಗ್ರೇಟ್ ಅಲ್ವಾ ಸ್ನೇಹಿತರೆ? ಪ್ರತಿಯೊಂದು ವಿಷಯದಲ್ಲೂ ಅವರು ಮೊದಲೇ ಇರ್ತಾರೆ. ಇನ್ನು 2023 ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿ ಯಾರಿಗೆ? CR ರಾವ್ರವರಿಗೆ. ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ, ಸಂಖ್ಯೆಗಳಲ್ಲಿ ತುಂಬ ಪರಿಣಿತರಿರ್ತಾರೆ ಅವರು. ಜಾತಕ ಹೇಳೋದ್ರಲ್ಲಾಗಿರಲಿ, ದಿನಗಳ ಒಂದು ಪ್ರಾಮುಖ್ಯತೆ ಹೇಳೋದಾಗಿರಲಿ, ಸಂಖ್ಯಾಶಾಸ್ತ್ರದಲ್ಲೇ ಇವರು ಪರಿಣಿತರವರು. CR ರಾವ್ರವರು. ಇವರ ಫುಲ್ ನೇಮ್ ಏನಪ್ಪ ಅಂತಂದರೆ ಕಲ್ಯಂಪುಡಿ ರಾಧಾಕೃಷ್ಣ ರಾವ್. CR ರಾವ್, ಕಲ್ಯಂಪುಡಿ ರಾಧಾಕೃಷ್ಣ ರಾವ್, CR ರಾವ್ರವರು. ಇವ್ರಿಗೆ 75 ವರ್ಷಗಳ ಹಿಂದೆ ಸಂಖ್ಯಾಶಾಸ್ತ್ರೀಯ ಚಿಂತನೆಯಲ್ಲಿ ಕ್ರಾಂತಿಕಾರಕ ಸಾಧನೆ ಮಾಡಿದ್ದಕ್ಕಾಗಿ, ಅಂದರೆ ಅವ್ರಿಗೆ 75 ವರ್ಷ ನೋಡಿ, ನೊಬೆಲ್ಗೆ ಸಮಾನಾದ, ನೊಬೆಲ್ಗೆ ಈಕ್ವಲ್ ಇದು ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿ ಅನ್ನತಕ್ಕಂಥದ್ದು ನೊಬೆಲ್ ಪ್ರೈಸ್ಗೆ ಈಕ್ವಲ್ಲು. ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಓಕೆ, ಇದು ಗೊತ್ತಿರಲಿ ಸ್ನೇಹಿತರೆ. ಮತ್ತು ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಫೌಂಡೇಶನ್ ಅಂತ ಈ ಒಂದು ಸಂಸ್ಥೆನೇ ಪ್ರೈಸ್ ಕೊಟ್ಟಿರೋದು ಅವ್ರಿಗೆ. ಓಕೆನಾ? ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಓಕೆ ಫೌಂಡೇಶನ್ ಅವರು ಈ ಒಂದು ಪ್ರೈಸನ್ನು ಕೊಟ್ಟಿದ್ದಾರೆ, ಸಂಖ್ಯಾಶಾಸ್ತ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರೈಸಲ್ಲಿ 65.62 ಲ್ಯಾಕ್ಸ್ ಕ್ಯಾಶ್ ಇರುತ್ತೆ ಸ್ನೇಹಿತರೆ, ಮತ್ತು ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆನಾ? 65 ಲ್ಯಾಕ್ಸ್ ತಮಾಷೆನಾ? 65 ಲ್ಯಾಕ್ಸ್ ಅಂದರೆ ಲೈಫ್ ಸೆಟ್ಲ್ ಅಲ್ವಾ? ಬ್ಯಾಂಕಲ್ಲಿ ಹಾಕ್ಕೊಂಡ್ರೆ ಬಡ್ಡಿ ತಿಂಗಳು ಆಗಿದ ತಕ್ಷಣ ಅಕೌಂಟಲ್ಲಿ ಟಕ್ ಅಂತ ಬೀಳುತ್ತೆ, ಮೊಬೈಲಲ್ಲಿ ಟಣ್ ಅಂತ ಮೆಸೇಜ್ ಬರುತ್ತೆ. ಈ ಥರ ಪ್ರೈಸ್ ಹೊಡಿಬೇಕು ಸ್ನೇಹಿತರೆ, ಹೊಡೆದ್ರೆ. ಓಕೆ, ನೆಕ್ಸ್ಟು LICಯ ನೂತನ ಅಧ್ಯಕ್ಷ ಯಾರಪ್ಪ? ಸಿದ್ಧಾರ್ಥ ಮೊಹಾಂತಿರವರು. ಸಿದ್ಧಾರ್ಥ ಮೊಹಾಂತಿ ಇವರು ನೋಡಿ, ಇವ್ರ ಬಗ್ಗೆ ಒಂದು ಸ್ವಲ್ಪ 2023 ಏಪ್ರಿಲ್ನಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ನೂತನ ಅಧ್ಯಕ್ಷರಾಗಿ ಸಿದ್ಧಾರ್ಥ ಮೊಹಾಂತಿಯವರನ್ನು ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟು ನೇಮಕ ಮಾಡಿದೆ. ಇವರು ಜೂನ್ 2024 29ನೇ ತಾರೀಕು LICಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. LIC ಹೌಸಿಂಗ್ ಫೈನಾನ್ಸ್ನ MD ಮತ್ತು CEO ಆಗಿ ಸಿದ್ಧಾರ್ಥ ಅವರು ಸೇವೆ ಸಲ್ಲಿಸಲಿದ್ದಾರೆ. ಓಕೆನಾ? ಅಧ್ಯಕ್ಷರು ಅವರೇ, MDನೂ ಅವರೇ. ಮತ್ತು 2023 ಮಾರ್ಚಲ್ಲಿ ಹಣಕಾಸು ಸೇವಾ, ಈ ಐಫೋನ್ ತೆಗೆದಾಕ್ರಿ, ಹಣಕಾಸು ಸೇವಾ ಸಂಸ್ಥೆಗಳ ಬ್ಯೂರೋ, ಹಣಕಾಸು ಸಂಸ್ಥೆಗಳ ಬ್ಯೂರೋ ಅನ್ನೋ ಒಂದು ಸಂಸ್ಥೆ ಇವ್ರಿಗೇನು ಮಾಡಿದೆ? ಶಿಫಾರಸು ಮಾಡಿದೆ ಇವರ ಹೆಸರನ್ನು. ಈ ಒಂದು ಪೋಸ್ಟಲ್ಲಿ ಯಾರಿದ್ರು? ಮೊದಲು ಅಧ್ಯಕ್ಷರ ಸ್ಥಾನದಲ್ಲಿ MR ಕುಮಾರ್ ಅವರಿದ್ದರು. ಓಕೆನಾ? ಮಾರ್ಚ್ 13ನೇ ತಾರೀಕು ಇವ್ರ ಟರ್ಮ್ ಮುಗೀತು. ಅವ್ರ ಜಾಗದಲ್ಲಿ ಇವ್ರನ್ನ ನೇಮಕ ಮಾಡಿದ್ದಾರೆ ಸ್ನೇಹಿತರೆ. ಯಾರನ್ನ? ಸಿದ್ಧಾರ್ಥ ಮೊಹಾಂತಿ ಸರ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಇದು ಇಂಪಾರ್ಟೆಂಟು ನೋಡಿ, ನಮಗೆ ಜನರಲ್ ನಾಲೆಡ್ಜುಗೆ ರಿಲೇಟೆಡ್ ಆಗು ಇದೆ ಈ ಪಾಯಿಂಟು. ಈ ಕರೆಂಟ್ ಅಫೇರ್ಸ್ ಅಂದರೆ ಎಲ್ಲಿ ಕೇಳ್ತಾರೆ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ. ಕರೆಂಟ್ ಅಫೇರ್ಸ್ ಅಂದರೆ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನೂ ನಾವು ತಿಳ್ಕೊಂಡಿರಬೇಕು. ಭಾರತದ ಮೊದಲ ಆ್ಯಪಲ್ ಸ್ಟೋರ್ ಮುಂಬೈ, ನಮ್ಮ ಇಂಡಿಯಾಗೂ ಬಂದ್ಬಿಡ್ತು ಆ್ಯಪಲ್ ಸ್ಟೋರು. ಎಲ್ಲಿ? ಮುಂಬೈನಲ್ಲಿ. ಅದಾದಮೇಲೆ ದೆಹಲಿನಲ್ಲೂ ಮಾಡಿದ್ದಾರೆ. ಫಸ್ಟ್ ಬಂದಿದ್ದು ಮುಂಬೈನಲ್ಲಿ. ನೋಡಿ, ಮುಂಬೈನಲ್ಲಿ ಶ್ರೀಮಂತರ ಪ್ರತಿಷ್ಠೆ ಎನಿಸಿರುವ ಆ್ಯಪಲ್ ಮೊಬೈಲ್ ಕಂಪನಿ ಶ್ರೀಮಂತರಿಗೆ ಮಾತ್ರನೇ ಇದು. ಏನಿಲ್ವ, ಈಗ ಎಲ್ಲರೂ ಪಾಪ ರೀಲ್ಸ್ ಮಾಡೋರು, ಶಾರ್ಟ್ಸ್ ಮಾಡೋರು, ಒಳ್ಳೊಳ್ಳೆ ಯೂಟ್ಯೂಬರ್ಗಳ ಕೈಯಲ್ಲೆಲ್ಲ ಐಫೋನ್ ಇರುತ್ತೆ ಈಗ. ಇರಲಿ, ಶ್ರೀಮಂತರ ಪ್ರತಿಷ್ಠೆ ಎನಿಸಿರುವ ಆ್ಯಪಲ್ ಮೊಬೈಲ್ ಕಂಪನಿ ಭಾರತದಲ್ಲಿ ತನ್ನ ಮೊದಲ ರಿಟೇಲ್ ಸ್ಟೋರ್ಗೆ ಚಾಲನೆ ನೀಡಿದೆ. ಓಕೆನಾ? ನೋಡಿ, ಆ್ಯಪಲ್ನ ವಿವಿಧ ಸರಣಿ ಐಫೋನ್ಗಳನ್ನು ಹಾಗೂ ಇನ್ನೂ ಹಲವು ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ಗ್ರಾಹಕರಲ್ಲಿ ಪಡೆಯಬಹುದಾಗಿದೆ. ಆಫ್ಲೈನ್ ಮೂಲಕ ಐಫೋನ್ಗಳನ್ನು ಖರೀದಿಸಲು ಅನುಕೂಲವಾಗಿದೆ. ಆನ್ಲೈನ್ಗೆ ಇನ್ನೂ ಕೊಟ್ಟಿಲ್ಲ ಅವರು, ಆ ಸ್ಟೋರ್ನವರು ಆನ್ಲೈನ್ಗೆ ಇನ್ನೂ ಕೊಟ್ಟಿಲ್ಲ. ಮುಂಬೈನಲ್ಲಿ ಬಾಂದ್ರಾ ಕುಳ್ಳಾ, ಎಲ್ಲಿ? ಮುಂಬೈನಲ್ಲಿ ಬಾಂದ್ರಾ ಕುಳ್ಳಾ ಕಾಂಪ್ಲೆಕ್ಸ್ನ, ಯಾವ ಕಾಂಪ್ಲೆಕ್ಸಲ್ಲಿದೆ ಇದು? ಬಾಂದ್ರಾ ಕುಳ್ಳಾ ಕಾಂಪ್ಲೆಕ್ಸ್ನ ಜಿಯೋ ವರ್ಲ್ಡ್
ಡೈವ್ ಮಾಲ್ನಲ್ಲಿ. ಆ ಮಾಲ್ಗೆ ಕೊಟ್ಟಿದ್ದಾರೆ ಸ್ನೇಹಿತರೆ 22,000 ಚದರ ಅಡಿಯಲ್ಲಿ ಆ್ಯಪಲ್ BKC ಸ್ಟೋರನ್ನು ಆ್ಯಪಲ್ ಕಂಪನಿಯ CEO. ಹೂ ಈಸ್ ದ CEO ಆಫ್ ಆ್ಯಪಲ್ ಕಂಪನಿ? ಟಿಮ್ ಕುಕ್. ಹೂ ಈಸ್ ದ CEO? ಟಿಮ್ ಕುಕ್ ಸ್ನೇಹಿತರೆ, ಇವರು ಆ್ಯಪಲ್ನ ಒಂದು CEO ಆಗಿರ್ತಾರೆ. ಈ ಸ್ಟೋರ್ನ ವಿನ್ಯಾಸವು ಮುಂಬೈನ ಪ್ರಸಿದ್ಧ ಕಪ್ಪು ಹಳದಿ ವ್ಯಾಕ್ಸಿಯೊಂದಿಗೆ ಪ್ರೇರಣೆಗೊಂಡಿದೆ. ಅಲ್ಲದೆ ಇಡೀ ಮಳಿಗೆಯನ್ನು ಸಂಪೂರ್ಣ 100% ನವೀಕರಿಸಬಹುದಾದ ಸಂಪನ್ಮೂಲಗಳಿಂದ ನಿರ್ಮಾಣಗೊಂಡಿದೆ. ಅಂದರೆ ಆ ಬಿಲ್ಡಿಂಗು ರಿನ್ಯೂವಲ್ ಮಾಡ್ಬೋದು. ಪ್ರವೇಶ ದ್ವಾರದಲ್ಲಿ ಹಲೋ ಮುಂಬೈ ಅಂತ ಬೋರ್ಡ್ ಹಾಕಿದ್ದಾರೆ. ಹಲೋ ಮುಂಬೈ ಅಂತ. ಎಲ್ಲರಿಗೂ ಹಲೋ 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 ಅಂದ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಕೈಯಲ್ಲಿ ಐಫೋನ್ ಕೊಟ್ಟು ಒಂದು ಆ್ಯಪಲ್ ಕೊಟ್ಟು, ಆ್ಯಪಲ್ ಅಂದರೆ ತಿನ್ನೋ ಆ್ಯಪಲ್ ಅಲ್ಲ, ಮೊಬೈಲು, ಓಕೆ, ಕೊಟ್ಟು ಕಳಿಸ್ತಾರೆ ಸ್ನೇಹಿತರೆ. ಕ್ಯಾಶ್ ತೊಗೊಂಡು ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗೋದಕ್ಕೆ ಹಲೋ ಮುಂಬೈ ಎಂದು ಬರೆಯಲಾಗಿದೆ. ವಿಶೇಷತೆ ಎಂದರೆ ಈ ಮಳಿಗೆಯಲ್ಲಿ 100 ಜನ ಸೇವಾ ಪ್ರತಿನಿಧಿಗಳಿದ್ದು, ಅಂದರೆ ರೆಪ್ರೆಸೆಂಟೇಟಿವ್ಸು, ಕಸ್ಟಮರ್ನ ನೋಡ್ಕೊಳ್ಳೋರು. 20 ಭಾಷೆಗಳಲ್ಲಿ ಸಂವಹನ ನಡೆಸಲಿದ್ದಾರೆ. 20 ಭಾಷೆಗಳು. ಭಾರತದಲ್ಲಿ ಆ್ಯಪಲ್ ಕಂಪನಿಯ 2ನೇ ಮಳಿಗೆ ನವದೆಹಲಿ. ಫಸ್ಟ್ ಮಳಿಗೆ ಮುಂಬೈಯಲ್ಲಿ, ಸೆಕೆಂಡ್ ಮಳಿಗೆ ಬಂದು ನವದೆಹಲಿಯಲ್ಲಿ. ಅಂದರೆ ಇದು ಮುಂಬೈಯಲ್ಲಿರ್ತಕ್ಕಂಥ ಒಂದು ಮಳಿಗೆ ಇದೆಯಲ್ಲ, ಅಷ್ಟು ಗ್ರ್ಯಾಂಡ್ ಆಗಿಲ್ಲ, ಒಂದು ಸ್ವಲ್ಪ ಕಡಿಮೆ, ಸ್ವಲ್ಪ ಚಿಕ್ಕದಾಗಿದೆ ಇದು ದೆಹಲಿಯಲ್ಲಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಏಪ್ರಿಲ್ 20ನೇ ತಾರೀಕು 2023 ಏಪ್ರಿಲ್ 20ರಂದು ಸೆಲೆಕ್ಟ್ ಸಿಟಿ ವಾಕ್ ಮಾಲ್, ದೆಹಲಿಯಲ್ಲಿ ಸೆಲೆಕ್ಟ್ ಸಿಟಿ ವಾಕ್ ಮಾಲ್ನಲ್ಲಿ ಮತ್ತೊಂದು ಆ್ಯಪಲ್ ಸಾಕೆಟ್ ಮಳಿಗೆ ತೆರೆದಿದ್ದಾರೆ. ಕಂಪನಿಯು ಭಾರತದಲ್ಲಿ ತನ್ನ ಅಧಿಕೃತ 2ನೇ ಒಂದು ಮಳಿಗೆಯನ್ನು ಆರಂಭಿಸಲು CEO ಟಿಮ್ ಕುಕ್ ಸ್ನೇಹಿತರೆ, ಟಿಮ್ ಕುಕ್ ಅವರು ಚಾಲನೆ ನೀಡಿದ್ದು, ಇಲ್ಲೂ ಕೂಡ ಅವರೇ ಚಾಲನೆ ನೀಡ್ತಾರೆ. ದಿಲ್ಲಿ ಸ್ಟೋರ್ನಲ್ಲಿ 70ಕ್ಕೂ ಹೆಚ್ಚು ನುರಿತ ಸಿಬ್ಬಂದಿ ಇದ್ದು 18 ರಾಜ್ಯಗಳಿಂದ ಬಂದಿದ್ದು 15ಕ್ಕೂ ಹೆಚ್ಚು ಭಾಷೆಗಳಲ್ಲಿ ವ್ಯವಹರಿಸುತ್ತಾರೆ. ಆದರೆ ದೆಹಲಿಯ ಸಾಕೆಟ್ ಮಳಿಗೆಯು ಮುಂಬೈ ಸ್ಟೋರ್ನ ಅರ್ಧದಷ್ಟು ಗಾತ್ರವನ್ನು ಹೊಂದಿದೆ. ನಾನಾಗಲೇ ಹೇಳಿದ್ನಲ್ಲ, ಅಷ್ಟು ಗ್ರ್ಯಾಂಡ್ ಆಗಿಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿದೆ ಸ್ನೇಹಿತರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ದೇಶದ ಎತ್ತರದ ಪ್ರತಿಮೆ ಹೈದರಾಬಾದಲ್ಲಿದೆ ಸ್ನೇಹಿತರೆ. ಅಂಬೇಡ್ಕರ್ ಅವರ ಒಂದು ಮೂರ್ತಿ ಎಲ್ಲಿದೆ? ಅತಿ ಎತ್ತರದ ಒಂದು ಪ್ರತಿಮೆ ಹೈದರಾಬಾದಲ್ಲಿ ಹುಸೇನ್ ಸಾಗರ್ ಕೆರೆಯ ಬಳಿ ಅವರೇನು ಮಾಡಿದ್ದಾರೆ, ನಿರ್ಮಿಸಿದ್ದಾರೆ ಸ್ನೇಹಿತರೆ. ಇದು ದೇಶದ ಅತಿ ಎತ್ತರದ ಒಂದು ಪ್ರತಿಮೆ ಅಂತಲೇ ಹೇಳ್ಬೋದು. ಇದನ್ನು ಇನಾಗ್ರೇಟ್ ಮಾಡಿದ್ದು ಕೆ ಸಿ ರಾವ್ರವರು, ಅಂದರೆ ಕೆ ಚಂದ್ರಶೇಖರ್ ರಾವ್ರವರು ಅನಾವರಣಗೊಳಿಸಿದ್ದಾರೆ. ಇವರು ಮುಖ್ಯಮಂತ್ರಿ, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ. 35,000 ಜನರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ವಿಶೇಷ ಏನಪ್ಪ ಅಂತಂದರೆ, ಅಂಬೇಡ್ಕರ್ ಇದ್ದಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಯಾರು? ಹೂ ಈಸ್ ದ ಮೊಮ್ಮಗ ಆಫ್ ಡಾಕ್ಟರ್ BR ಅಂಬೇಡ್ಕರ್? ಪ್ರಕಾಶ್ ಅಂಬೇಡ್ಕರ್ ಅವರು ಅತಿಥಿಯಾಗಿ ಆಗಮಿಸಿರ್ತಾರೆ. ಈ ಪ್ರತಿಮೆಯನ್ನು ಪದ್ಮಭೂಷಣ ಪ್ರಶಸ್ತಿ ವಿಜೇತ 98 ವರ್ಷದ ವಯಸ್ಸಿನ ಶಿಲ್ಪಿ ವಾಂಜಿ ಸುತಾರ್ ಅವರು ನಿರ್ಮಿಸಿದ್ದಾರೆ. ಗ್ರೇಟಪ್ಪ, 98 ವರ್ಷ ಅಂದರೆ ತಮಾಷೆನಾ? ನಮ್ಮದೆಲ್ಲ ವ್ಯಾಲಿಡಿಟಿ 60-65, ಈಗೆಲ್ಲ 98 ವರ್ಷ ಅಂದರೆ ಅದು ಡೌಟೇ ನಾವೆಲ್ಲ ಇರೋದು. ಬಟ್ ಗ್ರೇಟ್ ಅಲ್ವಾ? ಇಂಥ ವ್ಯಕ್ತಿಗಳು ಇನ್ನೂ ಒಂದಷ್ಟು ವರ್ಷ ಇರಲಿ, ಯಾಕಂದರೆ ಸಾಧನೆ ಮಾಡಿದ್ದಾರೆ ಸ್ನೇಹಿತರೆ. ಸಾಧಕರಿಗೆ ಯಾವತ್ತೂ ಅಷ್ಟೇ ಸಾವೇ ಇಲ್ಲ ಅಂತಾರೆ, ಆ ರೀತಿ. ಶಿಲ್ಪಿ ವಾಂಜಿ ಸುತಾರ್ ಅವರು ನಿರ್ಮಿಸಿದ್ದಾರೆ. ಪ್ರತಿಮೆಯ ವಿಶೇಷತೆಯನ್ನು ನೋಡ್ಕೊಂಬಂದು ಬನ್ನಿ. 175 ಅಡಿ, ಟೋಟಲ್ 125 ಅಡಿ ಹೈಟ್ ಇದೆ. 360 ಟನ್ನು ತುಕ್ಕು ರಹಿತ ಕಬ್ಬಿಣವನ್ನು 14 ಟನ್ ಕಂಚನ್ನು ಬಳಸಲಾಗಿದೆ. ಯಾಕೆ ಗೊತ್ತಾ ಕಂಚು ಬಳಸ್ತಾರೆ? ತುಕ್ಕಿಡಿಬಾರ್ದು ಅಂತೇಳಿ. ಈಗ ದೆಹಲಿಯಲ್ಲಿ ಒಂದು ಮೊಹರವಾಲಿ ಅಂತ ಒಂದು ಸ್ತಂಭ ಇದೆ, ತುಂಬ ಹಳೆಯ ಸ್ತಂಭ ಅದು. ಆ ಸ್ತಂಭ ನೋಡಿ, ಈಗಲೂ ಸ್ವಲ್ಪ ಕೂಡ ಏನೂ ಆಗಲೇ ಇಲ್ಲ, ಅದು ಕಲರ್ ಕೂಡ ಚೇಂಜ್ ಆಗಲಿಲ್ಲ, ತುಕ್ಕು ಹಿಡ್ದಿರಲಿಲ್ಲ, ಹಾಗೆ ದೃಢವಾಗಿ ಹಾಗೆ ನಿಂತ್ಕೊಂಡಿದೆ ಆ ಸ್ತಂಭ. ಮೊಹರುವಾಲಿ ಅಂತ ದೆಹಲಿಯಲ್ಲಿ ನೀವೆಲ್ಲ ಸೋಷಿಯಲಲ್ಲಿ ಓದಿರ್ತೀರ.
ಅದೀಗ್ಲೂ ದೆಹಲಿಯಲ್ಲಿ ಅಷ್ಟೇ ಒಂದು ಕ್ವಾಲಿಟಿನ ಅದು ಕಾಪಾಡಿಕೊಂಡಿದೆ ಸ್ನೇಹಿತರೆ. ಇದಕ್ಕೆ ಈ ಒಂದು ಪ್ರತಿಮೆಗೆ ಖರ್ಚಾಗಿರೋದು 146.50 ಕೋಟಿ, ಓಕೆನಾ, ಅಷ್ಟು ಕೋಟಿ ಖರ್ಚು ಮಾಡಿ ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದಿಂದ ಆಪ್ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಸಿಕ್ತಪ್ಪ. ಆಪ್ಗೆ ಚಾನ್ಸು ಎಲ್ಲ ಗೊತ್ತಿದೆ. ಆಪ್ ಎಲ್ಲಿ ಇತ್ತು ಅಂತ. ಆಪ್ ಇದ್ದಿದ್ದು ದೆಹಲಿಯಲ್ಲಿ ಮಾತ್ರನೇ ಅಲ್ವಾ. ಬರ್ತಾ 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 ಪಂಜಾಬಲ್ಲಿ ಹೊಡೀತು ನೋಡಿ, ಪಂಜಾಬಲ್ಲಿ ಹೊಡೀತು, ಸೀಟ್ ಕಿತ್ಕೋತು ಪಂಜಾಬಲ್ಲಿ. ಈಗ ಏನು ಮಾಡಿದ್ದಾರೆ, ನ್ಯಾಷನಲ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆಪ್ಗೆ. ಯಾರೋ ಎಲೆಕ್ಷನ್ ಕಮಿಷನ್ ಅವರು ಏನಕ್ಕೆ ಡಿಕ್ಲೇರ್ ಮಾಡ್ತಾರೆ ಅಂತಂದರೆ, ಇದ್ರ ಬಗ್ಗೆ ಹೆಚ್ಚು ಓದಕ್ಕೆ ಹೋಗಲ್ಲ ನಾನು, ಜಸ್ಟ್ ಸ್ಟೋರಿ ಥರ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೋಡಿ, ಆಪ್ ಪಾರ್ಟಿಯ ಒಂದು ಚಿಹ್ನೆ ಏನಪ್ಪ ಅಂತಂದರೆ ಪರ್ಕೆ. ಇವ್ರು ಪರ್ಕೆ ಹಿಡ್ಕೊಂಡು ಎಲ್ಲ ಗುಡಿಸ್ತಾರೆ. ಏನೇನು ಗುಡಿಸ್ತಾರೆ ಅಂತಂದರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಅನಾಹುತಗಳೇ ಆಗಿರ್ಬೋದು, ಕಷ್ಟಗಳಾಗಿರ್ಬೋದು, ಅದನ್ನು ನಾವು ಗುಡಿಸ್ತೀವಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಬಡವರ ಕಷ್ಟಗಳನ್ನು ನಾವು ಒರೆಸ್ತೀವಿ, ಗುಡಿಸ್ತಾಕ್ತೀವಿ ಅಂತ ಇಟ್ಕೊಂಡು ಇವರು ಪರ್ಕೆನ ಒಂದು ಸಿಂಬಲಾಗಿ ಇಟ್ಕೊಂಡಿದ್ದಾರೆ. ಸಂತೋಷ, ಇಟ್ಕೊಂಡ್ಲಿ. ಪಂಜಾಬಲ್ಲಿ ಮೊನ್ನೆ ಗೆದ್ದಿದೆ 2ನೇ ಬಾರಿಗೆ, ಓಕೆನಾ. ಸಾರಿ, ಇತ್ತೀಚೆಗೆ ಪಂಜಾಬ್ ಚುನಾವಣೆಯಲ್ಲಿ ಗೆದ್ದು ರಾಜ್ಯದ ಅಧಿಕಾರ ಹಿಡಿದಿದೆ. ಮತ್ತು ಯಾಕಿದು ಒಂದು ನ್ಯಾಷನಲ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ ಅಂತಂದರೆ, 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಪಡ್ಕೊಂಡಿದೆ, 6% ವೋಟ್ ಪಡ್ಕೊಂಡಿದೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಸ್ನೇಹಿತರೆ. ಯಾವುದೇ ಒಂದು ರಾಜ್ಯ, ಯಾವುದೇ ಒಂದು ಪಕ್ಷ ರಾಜ್ಯದಲ್ಲಿ 6% ವೋಟ್ಗಿಂತ ಜಾಸ್ತಿ ತೊಗೊಂಡ್ರೆ ಅದು ರಾಜ್ಯ ಪಕ್ಷ ಆಗುತ್ತೆ. ಇನ್ನು ಭಾರತಕ್ಕೆ ಬಂದಾಗ, ನ್ಯಾಷನಲ್ ಪಾರ್ಟಿ ಅಂತ ಬಂದಾಗ 4 ಸ್ಟೇಟಲ್ಲಿ ಇವರೇನು ಮಾಡಬೇಕು, 6% ವೋಟ್ ತೊಗೊಂಡಿರಬೇಕು, ಓಕೆನಾ. ಇದುವರೆಗೂ ಇವರು 4ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿರುವ ಆಪ್ ಚಲಾವಣೆಯಾದ ಒಟ್ಟಾರೆ ಮತದ ಪ್ರಮಾಣದಲ್ಲಿ 6% ಇದೆ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ, ತೊಗೊಳ್ರಪ್ಪ, ನೀವು ಇಂಡಿಯಾದ ಪೂರ್ತಿ ನೀವು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ, ನಿಮಗೂ ಒಂದು ನ್ಯಾಷನಲ್ ಪಾರ್ಟಿ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಬಿಡ್ತೀವಿ ಅಂತ ತೆಗೆದು ಈ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಕೊಟ್ಟಿದ್ದಾರೆ, ತೊಗೊಳ್ರಪ್ಪ ಅಂತ. ಓಕೆ, ನೆಕ್ಸ್ಟು, ಜಾಗತಿಕ 500 ಸೂಪರ್ ಕಂಪ್ಯೂಟಿಂಗ್ ಪಟ್ಟಿಯಲ್ಲಿ 75ನೇ ಸ್ಥಾನ ಪಡೆದ ಭಾರತದ ಸೂಪರ್ ಕಂಪ್ಯೂಟರ್ ಐರಾವತ್. ಯಾವುದಪ್ಪ ಕಂಪ್ಯೂಟರ್ ಹೆಸರು? ಐರಾವತ್. ಐರಾವತ್ ಅಂದರೆ ಏನು? ಐರಾವತ ಫಿಲಮ್ ಅಲ್ಲ, ದರ್ಶನ್ ಮಾಡಿರೋದು. ಐರಾವತ್ ಅಂದರೆ ಅದೊಂದು ಸೂಪರ್ ಕಂಪ್ಯೂಟರ್ ಹೆಸರದು. ಆ ಕಂಪ್ಯೂಟರ್ಗೆ ಐರಾವತ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ವಿಶ್ವದ 100 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಯೂಟರ್ ಇದೆಯಲ್ವಾ, ಅದರಲ್ಲಿ ನಮ್ಮ ಒಂದು ಭಾರತ ದೇಶದ ಒಂದು ಕಂಪ್ಯೂಟರು 75ನೇ ರ್ಯಾಂಕ್ ತೊಗೊಂಡಿದೆ. ಇದೆಲ್ಲಿ ನಡೀತು? ಜರ್ಮನಿಯಲ್ಲಿ ಜರುಗಿದ 2023ನೇ ಸಾಲಿನ ಅಂತಾರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಸಮಾವೇಶದಲ್ಲಿ 500 ವಿಶ್ವದ ಶಕ್ತಿಶಾಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ಗಳನ್ನು ಪಟ್ಟಿ ಮಾಡಲಾಗಿದ್ದು, ಅದರಲ್ಲಿ 75ನೇ ಸ್ಥಾನ ನಮ್ಮ ಭಾರತಕ್ಕೆ. ಹುಡಿರಿ ಚಪ್ಪಾಳೆ, ಸಿಕ್ತಲ್ವಾ? 75ನೇ ಪ್ಲೇಸ್ ಸಿಕ್ಕಿದೆ. ಓಕೆ, G7 ರಾಷ್ಟ್ರಗಳ 49ನೇ ಸಭೆ ಜಪಾನ್ ಹಿರೋಶಿಮಾದಲ್ಲಿ. G7, ಓಕೆ, G7 ಜ್ಯೂಸ್ ವಿತ್ GF ಅಂತ ಜ್ಞಾಪಕ ಇಟ್ಕೊಳ್ಳಿ. ಜ್ಯೂಸ್ ವಿತ್ GF. G7 ಇದೆ, 1 2 3 4 5 6 7 ಕಂಟ್ರೀಸ್. ಓಕೆ, ಜ್ಯೂಸ್ ವಿತ್ GF ಎಲ್ಲ 7 ಕಂಟ್ರೀಸು ಅದರಲ್ಲಿದ್ದಾವೆ. 49ನೇ ಸಭೆ ಜಪಾನ್ನ ಹಿರೋಶಿಮಾದಲ್ಲಿ ನಡೆಯುತ್ತೆ. ಗ್ರ್ಯಾಂಡ್ ಪ್ರಿನ್ಸ್ ಹೋಟೆಲಲ್ಲಿ ನಡೆಯುತ್ತೆ ಸ್ನೇಹಿತರೆ, ಓಕೆನಾ. 2023 23ರವರೆಗೆ ಜರುಗಿತ್ತು. ಈ ಸಭೆಗೆ ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರುಗಳು ಭಾಗವಹಿಸಿದ್ದು, ನಮ್ಮ ದೇಶದ ಮೋದಿಯವರು, ಪ್ರಧಾನಮಂತ್ರಿ ಮೋದಿರವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ವಿಶೇಷತೆ ಏನಪ್ಪ ಅಂತಂದರೆ, ಈಗ ಯುದ್ಧ ನಡೀತಾ ಇದೆಯಲ್ಲ, ಉಕ್ರೇನು ಮತ್ತು ರಷ್ಯಾ ಎರಡರ ನಡುವಿನ ಯುದ್ಧ ನಡೀತಾ ಇದೆಯಲ್ಲ, ಆ ಉಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು.
ಮತ್ತು ಹವಾಮಾನ ಬದಲಾವಣೆಯ ಹದಗೆಟ್ಟು, ಈಗ ಎಲ್ಲ ಹವಾಮಾನ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ, ತೀರಾ ವರ್ಸ್ಟ್ ಆಗ್ತಾ ಇದೆ. ಅದರ ಬಗ್ಗೆ ಎಚ್ಚರಿಕೆ ನೀಡುವುದನ್ನು ಮುಂದುವರಿಸಿದ ಮತ್ತು ತಕ್ಷಣದ ಕ್ರಮವನ್ನು ಈ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಏನು ಮಾಡಬೇಕು ಇದಕ್ಕೆ ಅಂತೇಳಿ ಚರ್ಚೆ ಮಾಡೋದಕ್ಕೆ ಅಲ್ಲಿ ಮೀಟಿಂಗ್ ಸೇರಿರ್ತಾರೆ ಸ್ನೇಹಿತರೆ. 2025ರ ವೇಳೆಗೆ ಪ್ಯಾರಿಸ್ ಒಪ್ಪಂದವನ್ನು ಸಾಧಿಸುವುದು ಅಸಾಧ್ಯವಲ್ಲವೆಂದು ಸಮ್ಮೇಳನದಲ್ಲಿ ಪ್ರತಿಪಾದಿಸಲಾಯಿತು. ಪ್ಯಾರಿಸ್ ಟ್ರೀಟಿ ಇದೆಯಲ್ಲ, ಈ ಹವಾಮಾನ ಬಗ್ಗೆನೇ ಇರೋದು ಪ್ಯಾರಿಸ್ ಟ್ರೀಟಿ. ಈ ಒಂದು ಪ್ಯಾರಿಸ್ ಟ್ರೀಟಿ 2025ಕ್ಕೆ ನಾವು ಬೇಗ ರೀಚ್ ಮಾಡಿಬಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಅಲ್ಲಿ ಆ ಒಂದು ಸಮಾವೇಶದಲ್ಲಿ. ಮೋದಿಯವರಿಗೆ ಪಪುವಾ ನ್ಯೂಗಿನಿಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ನೋಡಿ, ಎರಡು ದೇಶಗಳೇನು ಮಾಡಿದರೆ ಸೇರಿಕೊಂಡು ನಮ್ಮ ನರೇಂದ್ರ ಮೋದಿ ಸರ್ಗೆ, ನಮ್ಮ PM ಸರ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. ಏನದು ಅವಾರ್ಡ್ ನೋಡ ಬನ್ನಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪಪುವಾ ನ್ಯೂಗಿನಿಯಾ ಮತ್ತು ಫಿಜಿ ದ್ವೀಪ ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರವನ್ನು 2023 ಮೇ 22ರಂದು ನೀಡಿ ಗೌರವಿಸಲಾಯಿತು. ಅನಿವಾಸಿಯರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಿದ ವಿದ್ಯಮಾನ ಇದಾಗಿದೆ. ವಿಶೇಷ ಸಮಾರಂಭದಲ್ಲಿ ಪಪುವಾ ನ್ಯೂಗಿನಿಯಾ ಗವರ್ನರ್ ಜನರಲ್ ಸರ್ ಬಾಬಾ ದಾಡೆ ಯಾರು ಕೊಟ್ಟಿದ್ದು ಪ್ರೈಸನ್ನು ಹ್ಯಾಂಡ್ ಓವರ್ ಮಾಡಿದ್ದು ಬಾಬಾ ದಾಡೆ. ಓಕೆ, ಬಾಬಾ ದಾಡೆ ಅವರು ಪ್ರೈಸನ್ನು ನೀಡ್ತಾರೆ. ಪ್ರೈಸ್ನ ಹೆಸರೇನಪ್ಪ ಅಂತಂದರೆ ಗ್ರ್ಯಾಂಡ್ ಚಾಂಪಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಲೋಗೋ. ಗ್ರ್ಯಾಂಡ್ ಚಾಂಪಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಲೋಗೋ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರಿಗೂ ಒಂದೊಂದು ಲೋಗೋ ಇರುತ್ತಲ್ವ, ಕಂಪ್ನಿಗಳಿಗೆ ಎಲ್ಲ ಲೋಗೋ ಇಟ್ಕೊಂಡೇ ಅವರು ಬಿಸ್ನೆಸ್ ಮಾಡ್ತಾರೆ. ಇಲ್ಲ ನೀವು ಯೂಟ್ಯೂಬಲ್ಲಿ ಯಾವುದೋ ಒಂದು ಚಾನಲ್ ಮಾಡಿದ್ರು ನಿಮ್ಮದೇ ಆದಂಥ ಲೋಗೋ ಇರುತ್ತೆ. ಈ ಲೋಗೋ ಅನ್ನೋದು ಜ್ಞಾಪಕ ಇಟ್ಕೊಂಡ್ರೆ ಈ ವರ್ಡ್ ತುಂಬ ಚೆನ್ನಾಗಿ ಜ್ಞಾಪಕ ಬರುತ್ತೆ. ಗ್ರ್ಯಾಂಡ್ ಚಾಂಪಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋ ಅಂತಕ್ಕಂಥ ಪುರಸ್ಕಾರ ನೀಡಿ ಗೌರವಿಸಿದರು. ಈ ಪುರಸ್ಕಾರ ಪಡೆದವರನ್ನು ಮುಖ್ಯಸ್ಥ ಚೀಫ್ ಎಂದು ಗುರುತಿಸಲಾಗುತ್ತದೆ. ಪೆಸಿಫಿಕ್ ಸಾಗರದ ದ್ವೀಪ ರಾಷ್ಟ್ರಗಳಲ್ಲಿ ಏಕತೆ ಮೂಡಿಸಲು ಶ್ರಮಿಸಿದ್ದಕ್ಕಾಗಿ ಮತ್ತು ವಿಶ್ವದ ದಕ್ಷಿಣ ಭಾಗಗಳನ್ನು ಮುನ್ನಡೆಸಿದ್ದಕ್ಕಾಗಿ ಮೋದಿಯವರು ನೋಡಿ ಪ್ರಪಂಚದಲ್ಲೇ ಫೇಮಸ್ ಆಗೋಗಿದ್ದಾರೆ. ಅವರು ನಾನು ಅನ್ನೋದು ಬಿಟ್ಟು ನಮ್ಮದು ಅನ್ನತಕ್ಕಂಥ ಕಾನ್ಸೆಪ್ಟಲ್ಲಿ ಇವರು ಓಡಾಡ್ತಾ ಇದ್ದಾರೆ. ಎಲ್ಲ ದೇಶಗಳಲ್ಲೂ ಓಡಾಡಿ ಎಲ್ಲ ದೇಶಗಳ ಬಗ್ಗೆ ಜ್ಞಾನವನ್ನು ಅರಿದು ಕುಡಿತಾ ಇದ್ದಾರೆ. ಈಗ ಒಂದು ಜಾಗದಲ್ಲಿ ಕುತ್ಕೊಂಡು ಬುಕ್ಕಾದರೂ ಓದು, ಇಲ್ಲ ದೇಶವಾದು ತಿರುಗುವಂಥ ಒಂದು ಗಾದೆನೇ ಇದೆ. ಆ ರೀತಿ ಮೋದಿಯವರು ಏನು ಮಾಡ್ತಾರೆ, ಎಲ್ಲ ದೇಶಗಳಲ್ಲೂ ತಿರುಗಿ ಎಲ್ಲ ದೇಶದಲ್ಲಿರ್ತಕ್ಕಂಥ ಟೆಕ್ನಿಕ್ಸ್ಗಳನ್ನು ನಮ್ಮ ಭಾರತದಲ್ಲಿ ಅಡಾಪ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದೇ ಅಲ್ವಾ. ಇನ್ನು IPL ಬಗ್ಗೆ ಮಾತಾಡೋಣ. ಎಲ್ಲರಿಗೂ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. IPLನ ಎಲ್ಲ ನೋಡ್ತೀರಾ ಮನೇಲಿ ಕುತ್ಕೊಂಡು. ಈ IPL ಅನ್ನೋ ಒಂದು ಆಟ ಏನಿದೆ, ಇಡೀ ಭಾರತದ ಒಂದು ಫೇವ್ರೆಟ್ ಗೇಮ್ ಅಂತಲೇ ಹೇಳ್ಬೋದು. ಭಾರತ ಜನದ ಒಂದು ಫೇವ್ರೆಟ್ ಗೇಮ್ಸ್. ಎಲ್ಲರೂ IPL ಸ್ಟಾರ್ಟ್ ಆದರೆ ಸಾಕು ಎಲ್ಲಿದ್ದರೂ ಕೆಲಸ ಬಿಟ್ಟು ಒಂದು TV ಮುಂದೆ ಕುತ್ಕೊಬಿಡ್ತಾರೆ. ಅಂಥ ಇಂಟ್ರೆಸ್ಟ್ ಇರ್ತಕ್ಕಂಥ ಗೇಮು. 20 ಓವರ್ಸ್ ಇರುತ್ತೆ ಅಷ್ಟೇ. 20 ಓವರ್ಸು ಏನು ಬ್ಯಾಟ್ ಹಿಡ್ಕೊಂಡು ಬಂದವರೆಲ್ಲ ಸಿಕ್ಸ್ಗಳು ಬಾರಿಸ್ತಾನೆ ಇರ್ತಾರೆ. ಒಬ್ಬರು ಸಿಂಗಲ್ಲು ಡಬಲ್ ಹೊಡೆದೇ ಇಲ್ಲ. ವಿರಾಟ್ ಕೊಹ್ಲಿ ಆಟ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು. ಮತ್ತು ಕ್ರಿಸ್ ಗೇಲ್ ಆಟ, ಒಂದು ಕಾಲದಲ್ಲಿ ಕ್ರಿಸ್ ಗೇಲ್ ಆಟ ನೋಡ್ತಾ ಇದ್ದರೆ ಎಲ್ಲರೂ ಕುತ್ಕೊಂಡು ಜಾಗದಲ್ಲೇ 6ಗಳು 4ಗಳು ಹೊಡಿತಾನೇ ಇದ್ರು, ಕುತ್ಕೊಂಡು ಜಾಗದಲ್ಲೇ. ಅಷ್ಟು ಚೆನ್ನಾಗಿ ಆಡ್ತಾಯಿದ್ರು ಅವರು. ಕ್ರಿಸ್ ಗೇಲ್ ಅವರು ಯಾವ ಟೀಮು? ವೆಸ್ಟ್ ಇಂಡೀಸ್ ಟೀಮಲ್ಲಿ ಇದ್ರಲ್ವ ಅವರು, ಕ್ರಿಸ್ ಗೇಲ್ ಅವರು. ಓಕೆ, IPL 16ನೇ ಆವೃತ್ತಿ ಚಾಂಪಿಯನ್ ಹೊಡೆದಿದ್ದು ಯಾರಪ್ಪ? ಚೆನ್ನೈ ಸೂಪರ್ ಕಿಂಗ್ಸು. ಈ ಚೆನ್ನೈ ಅಂತಂದ್ರೆ ಜ್ಞಾಪಕ ಬರಬೇಕು ಎಲ್ಲರಿಗೂ, ಧೋನಿ ಅಂತ. 2023ರ IPL ಟೂರ್ನಿಯ 16ನೇ ಆವೃತ್ತಿ ಟಾಟಾ ಅವರು ನಡೆಸೋದು. ಈ ವುಮೆನ್ಸ್ಗೂ ಇವರೇ ನಡೆಸ್ತಾರೆ, ಮೆನ್ಸ್ಗೂ ಇವರೇ ನಡೆಸೋದು. ಟಾಟಾ IPL 2023 ಮಾರ್ಚ್ 31ರಿಂದ ಮೇ 29ರವರೆಗೆ BCCI ವತಿಯಿಂದ ಆಯೋಜಿಸಲಾಗಿತ್ತು. ಟಾಟಾ ಅವರು ಏನು ಮಾಡ್ತಾರೆ, ಇವರು ಕಪ್ ಕೊಡ್ತಾರೆ. ಕಪ್ ಮೇಲೆ ಟಾಟಾ ಅಂತಿರುತ್ತೆ. ಓಕೆನಾ. ಇದನ್ನು ನಡೆಸೋರು ಯಾರಪ್ಪ ಅಂತಂದರೆ BCCI ಅವರು ಆಯೋಜನೆ ಮಾಡಿರ್ತಾರೆ.
ಯಾವ ಸ್ಟೇಡಿಯಮ್ಮು? ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಜರುಗಿದ ಫೈನಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಗುಜರಾತ್ ಟೈಟಾನ್ಸ್ ತಂಡವನ್ನು 5 ವಿಕೆಟ್ಗಳ ಮೂಲಕ ಸೋಲಿಸಿ ಚಾಂಪಿಯನ್ಶಿಪ್ಪನ್ನು ಪಡ್ಕೋತಾರೆ. ಈ ಮೂಲಕ ಚೆನ್ನೈ ಸೂಪರ್ ಕಿಂಗ್ಸ್ 5ನೇ ಬಾರಿ ಐ ಪಿ ಎಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಹೊಡೆದ್ರು 5 ಸಲ ಕಪ್ಪು. ನಮ್ಮ ಬೆಂಗಳೂರವರು ಹೊಡಿತಾನೇ ಇದ್ದೀವಿ, ಇನ್ನು ಕೈಗೆ ಬಂದಿಲ್ಲ. ಹೊಡಿತಾನೇ ಇದ್ದೀವಿ, ನಮಗೆ ಈ ಕಪ್ಪು ಅಂತಕ್ಕಂಥದ್ದು ಸಿಗ್ತಾನೇ ಇಲ್ಲ. ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಹೊಡಿತಾನೇ ಇದ್ದಾರೆ, 5 ಸಲ ಹೊಡೆದ್ಬಿಟ್ರು ಕಪ್ಪು. 5ನೇ ಬಾರಿ ಐ ಪಿ ಎಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಐ ಪಿ ಎಲ್ ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್, CSK ತಂಡಗಳು ತಲಾ 5 ಬಾರಿ ಚಾಂಪಿಯನ್ಶಿಪ್ ಆಗಿವೆ. ನೋಡಿ, CSK ಅವರೂ 5 ಸಲ ಹೊಡೆದ್ರು, ಮುಂಬೈ ಇಂಡಿಯನ್ಸ್ ಅವರೂ 5 ಸಲ ಹೊಡೆದಿದ್ದಾರೆ. ಈ ಸಲ ಬರೋ ಒಂದು ಐ ಪಿ ಎಲಲ್ಲಿ ಬೆಂಗಳೂರವ್ರು ಗ್ಯಾರಂಟಿ ಹೊಡಿತಾರೆ. ನಾವೆಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಗೆಲ್ಲಿಸ್ಬಿಡ್ಬೇಕು, ನೋಡಿನೇ ಗೆಲ್ಲಿಸ್ಬಿಡ್ಬೇಕು ನಾವು ಬೆಂಗಳೂರು ಟೀಮ್ನ. ಓಕೆನಾ? ಗ್ಯಾರಂಟಿ ಈ ಸಲ ಕಪ್ಪು ನಮ್ಮದೇ. ಎಷ್ಟು ಸಲ ಸೋತ್ರೂ ಕಪ್ಪು ನಮ್ಮದೇ ಅಂತಲೇ ಹೇಳಬೇಕು. ಓಕೆನಾ? ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು 5 ಚಾಂಪಿಯನ್ಶಿಪ್ ಪಡೆದ ತಂಡದ ನಾಯಕನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮೋದಿಯವರು ಏನ್ರಿ ಕ್ಯಾಪ್ಟನ್ಶಿಪ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಮೋದಿಯವರು ಅಂತಂದರೆ, ವರ್ಲ್ಡ್ ಕಪ್ಪು ಎಷ್ಟು ಚೆನ್ನಾಗಿ ಹೊಡೆದ್ಬಿಟ್ವಿ ನಾವು ಮೋದಿ ಅಂತೀನಿ ಮಹೇಂದ್ರ ಸಿಂಗ್ ಧೋನಿ ಅವ್ರ ಫೀಲ್ಡಲ್ಲಿ ನಾವು ವರ್ಲ್ಡ್ ಕಪ್ನೇ ಹೊಡೆದ್ಬಿಟ್ವಿ ನಾವು. ಅದೊಂದು ಹೆಮ್ಮೆ ಇದೆ ನಮಗೆಲ್ಲರಿಗೂ. ಓಕೆ, 2022ರಲ್ಲಿ ಚಾಂಪಿಯನ್ ಆಗಿದ್ದ ಗುಜರಾತ್ ಟೈಟನ್ಸ್ ತಂಡವು ಸತತ 2ನೇ ಬಾರಿಗೆ ಪ್ರಶಸ್ತಿ ಗೆಲ್ಲುವ ಕನಸು ಭಗ್ನವಾಗಿದೆ. ಪಾಪ ಗೆಲ್ತೀವಿ ಅಂದ್ಕೊಂಡಿದ್ರು, ಆಗಲಿಲ್ಲ ಅವ್ರ ಕೈಲಿ ಹೊಡೆಯೋಕ್ಕೆ. ನೆಕ್ಸ್ಟ್ ಸಲ ಅವರು ಟ್ರೈ ಮಾಡಲಿ ಪಾಪ. ಓಕೆ, ನೆಕ್ಸ್ಟು ನೂತನ ಸಂಸತ್ ಭವನ. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟೇ. ನೂತನ ಸಂಸತ್ ಭವನ ಉದ್ಘಾಟನೆ, ಲೋಕಸಭೆಯಲ್ಲಿ ಸಂಗೋಲ್ ಪ್ರತಿಷ್ಠಾಪನೆ. ಓಕೆನಾ? ಈ ಒಂದು 2023ರ ಮೇ 28ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೆಂಟ್ರಲ್ ವಿಸ್ತಾ ಯೋಜನೆಯಡಿ ನೂತನ ನಿರ್ಮಾಣವಾಗಿರುವ ಸಂಸತ್ ಭವನ ಪಾರ್ಲಿಮೆಂಟ್ ಹೌಸ್ ಹೊಸದಾಗಿ ಪಾರ್ಲಿಮೆಂಟ್ ಹೌಸ್ ನಿರ್ಮಾಣ ಆಗಿದೆ. ಮತ್ತು ಲೋಕಸಭೆಯಲ್ಲಿ ರಾಜದಂಡವನ್ನು ಪ್ರತಿಷ್ಠಾಪಿಸಿದರು ಮತ್ತು ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು. ಪೂಜೆಗೆ ಶೃಂಗೇರಿ ಮಠದ ಪುರೋಹಿತರು ಇವರೇ, ಈ ಟೀಮ್ ಅವರೇ ಬಂದು ಉದ್ಘಾಟನೆಯೂ ಕೂಡ ಅವರೇ ಮಾಡಿದ್ದು, ಪ್ರತಿಷ್ಠಾಪನೆ ಕೂಡ ಅವರೇ ಮಾಡಿದ್ದು. ಗ್ರೇಟ್ ಅಲ್ವಾ? ಶೃಂಗೇರಿ ಮಠದ ಪುರೋಹಿತರು ಇಲ್ಲಿಂದ ಅಲ್ಲಿ ಕರೆಸ್ಕೊಂಡಿದ್ದಾರೆ ನೋಡಿ. ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲು ಶೃಂಗೇರಿಯ ಶ್ರೀ ಶಾರದಾ ಪೀಠದ ಪುರೋಹಿತರ ತಂಡ ನೆರವೇರಿಸಿತು. 2020ರ ಡಿಸೆಂಬರ್ 10ರಂದು ಸಂಸತ್ ಭವನದ ಶಂಕುಸ್ಥಾಪನೆ ಕೂಡ ಇವರೇ ಮಾಡಿದ್ದು. ಓಕೆ, 2020ರಲ್ಲಿ ಶೃಂಗೇರಿ ಮಠದ ಅರ್ಚಕರು. ಮತ್ತು 12 ಸಮುದಾಯದ ಸರ್ವಧರ್ಮ ಪ್ರಾರ್ಥನೆ. ಪೂಜಾ ಬಳಿಕ ಸರ್ವಧರ್ಮ ಪ್ರಾರ್ಥನೆ ಸಭೆ ನಡೆಯಿತು. ಹಿಂದೂ, ಮುಸ್ಲಿಂ, ಸಿಖ್, ಜೈನ, ಬುದ್ಧ, ಕ್ರೈಸ್ತ, ಪಾರ್ಸಿ ಸೇರಿದಂತೆ 12 ಧರ್ಮಗಳ ಪ್ರಾರ್ಥನಾ ಗೀತೆಯನ್ನು ಸಂಸತ್ನಲ್ಲಿ ಆಡಲಾಯಿತು. ಮತ್ತು ಸಾಕ್ಷ್ಯಚಿತ್ರ ಪ್ರದರ್ಶನ. ನೂತನ ಸಂಸತ್ ಭವನದ ಸಂಸತ್ ಹಾಲ್ನಲ್ಲಿ ಭಾರತದ ಸಂಸದೀಯ ವ್ಯವಸ್ಥೆಯ ಹೊಸ ಕಟ್ಟಡ ನಿರ್ಮಾಣ ಕುರಿತು ಸಾಕ್ಷ್ಯಚಿತ್ರ ಮತ್ತು ರಾಜದಂಡವನ್ನು ಪರಿಚಯಿಸುವ 2 ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಲಾಯಿತು. ಮತ್ತು ಸಂಸತ್ ಭವನದ ಶಂಕುಸ್ಥಾಪನೆ. ಮೋದಿಯವರು ಸಂಸತ್ ಭವನದ ನಿರ್ಮಾಣಕ್ಕೆ 2020ರ ಡಿಸೆಂಬರ್ 10ರಂದು ಶಂಕುಸ್ಥಾಪನೆ ಮಾಡಿದ್ರು. ಈಗ ಸಂಗೋಲ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಯಾವಾಗ? ಮೇ 28ರಂದು. ಲೋಕಸಭೆಯಲ್ಲಿ ಪ್ರತಿಷ್ಠಾಪನೆಗೊಂಡ ರಾಜದಂಡ ಸೆಂಗೋಲ್ ನೋಡಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ. ಮೇ 28ರಂದು 2023ರ ಮೇ 28ರಂದು ಪ್ರಧಾನಿ ಮೋದಿಯವರ ನೂತನ ಸಂಸತ್ ಭವನವನ್ನು ಉದ್ಘಾಟಿಸಿದ ಸಂದರ್ಭದಲ್ಲಿ ಲೋಕಸಭಾ ಸ್ಪೀಕರ್ರ ಪೀಠದ ಸಮೀಪ ಸೆಂಗೋಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ತಮಿಳುನಾಡಿನ ಅಧೀನಂನ ಮಠದ ಪ್ರತಿನಿಧಿಗಳು ಸೆಂಗೋಲನ್ನು ಪ್ರಧಾನಿ ಮೋದಿಯವರಿಗೆ ಹಸ್ತಾಂತರ ಮಾಡ್ತಾರೆ. ಇದೆಲ್ಲಿತ್ತು ಅಂತಂದರೆ, ಈ ಒಂದು ಸೆಂಗೋಲ್ನ ರಾಜದಂಡ ಗುಜರಾತ್ನ ಅಲಹಾಬಾದ್ನ ಒಂದು ಸಂಗ್ರಹಾಲಯದಲ್ಲಿ ಮ್ಯೂಸಿಯಮ್ಮಲ್ಲಿ ಇರುತ್ತೆ. ಇದು ತೊಗೊಂಬಂದು ಆ ಮ್ಯೂಸಿಯಮ್ಮಲ್ಲಿ ಇರೋದನ್ನು ತೊಗೊಂಬಂದು ಅಲ್ಲಿಟ್ಟರು. ಓಕೆ, ಮ್ಯೂಸಿಯಮ್ಮಲ್ಲಿ ಇದ್ದಿದ್ದು ಸಾಕು ಅಂಥೇಳಿ ಲೋಕಸಭೆಯಲ್ಲಿ ಅಲಂಕಾರ ಮಾಡಿದ್ದಾರೆ.
ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರಿಗೆ ಸುರಿನಾಮ್ ಹಳದಿ ನಕ್ಷತ್ರ ಪ್ರಶಸ್ತಿ ಯಾರು ಕೊಟ್ಟರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ದಕ್ಷಿಣ ಅಮೆರಿಕದ ಪುಟ್ಟ ರಾಷ್ಟ್ರ ಸುರಿನಾಮ್. ದಕ್ಷಿಣ ಅಮೆರಿಕದಲ್ಲಿರ್ತಕ್ಕಂಥ ಪುಟ್ಟ ರಾಷ್ಟ್ರ ಇದು. ಸುರಿನಾಮ್ ದೇಶವು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್. ಓಕೆ, ಯೆಲ್ಲೋ ಸ್ಟಾರ್. ಆ ಯೆಲ್ಲೋ ಅನ್ನೋದಕ್ಕೆ ಏನು ಜ್ಞಾಪಕ ಇಟ್ಕೋತೀರಾ ನೀವು? ಹಾಂ, ಏನಾದರೂ ಒಂದು ಆ ವರ್ಡ್ಗೆ ಜ್ಞಾಪಕ ಇಟ್ಕೋಬೇಕಲ್ಲ, ಎಲ್ಲೋ ಅಂತ ಏನಾದರೂ ಒಂದು ವರ್ಡ್ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಯೆಲ್ಲೋ ಅನ್ನೋ ಕಲರ್ ನೋಡಿ, ಮೇಲೆ ಯೆಲ್ಲೋ ಕಲರೇ ಮೆನ್ಷನ್ ಮಾಡಿದ್ದೀನಿ ನಾನು, ಯೆಲ್ಲೋ ಸ್ಟಾರ್ಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಸ್ನೇಹಿತರೆ. ಪ್ರಶಸ್ತಿಯನ್ನು ದ್ರೌಪದಿ ಮುರ್ಮುರವರಿಗೆ ಸುರಿನಾಮ್ ಅಧ್ಯಕ್ಷ ಚಂದ್ರಿಕಾ ಪರ್ಸಾದ್ ಸಂತೋಖಿ ಅವರು ಅರಮನೆಯಲ್ಲಿ 2023 ಮೇ 5 ಪ್ರದಾನ ಮಾಡಿದ್ದಾರೆ. ಓಕೆ, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು 3 ದಿನಗಳ ಕಾಲ ಸುರಿನಾಮ್ ದೇಶದ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಮೂಲಕ ಇವರು ಸುರಿನಾಮ್ ದೇಶಕ್ಕೆ ಭೇಟಿ ನೀಡಿದ ಮೊದಲ ಭಾರತದ ರಾಷ್ಟ್ರಪತಿಯವರು. ಸುರಿನಾಮ್ ದೇಶಕ್ಕೆ ಇಲ್ಲಿ ತನಕ ಯಾರೂ ಕಾಲಿಟ್ಟಿರಲಿಲ್ಲ. ನಮ್ಮ ರಾಷ್ಟ್ರಪತಿ ಮೇಡಮ್ ಅವರು ಫಸ್ಟ್ ಟೈಮ್ ಹೋಗಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಖುಷಿಯಾಗಿದೆ. ಯಾರೂ ಬರಲಿಲ್ವಪ್ಪ ಇಂಡಿಯಾದಿಂದ, ಬಂದ್ರಲ್ಲಪ್ಪ ಇವರು ತಾಯಿ, ಅದಕ್ಕೆ ಅಂತೇಳಿ ಅವ್ರಿಗೆ ಖುಷಿಯಾಗೋಗಿ ಅವ್ರೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ ಪ್ರೈಸ್, ಯೆಲ್ಲೋ ಸ್ಟಾರ್ ಅಂತೇಳಿ ಪ್ರೈಸ್ ಕೊಟ್ಟರು. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಸುರಿನಾಮ್ನ ಅಧ್ಯಕ್ಷರು ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಓಕೆ, ಮತ್ತು ವಿಶ್ವ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಭಾರತೀಯ ಮೂಲದ ಅಜಯ್ ಬಂಗಾ ಅಧಿಕಾರ ಸ್ವೀಕಾರ. ಅಜಯ್ ಬಂಗಾರ್ ಅವ್ರಿಗೆ ಕೊಟ್ಟರು ಅಧ್ಯಕ್ಷರ ಸ್ಥಾನ ವಿಶ್ವ ಬ್ಯಾಂಕ್ನಲ್ಲಿ. ಓಕೆ, ಈ ಮೊದಲು ಯಾರಿದ್ರು ನೋಡೋಣ. ನೋಡಿ, ಭಾರತೀಯ ಮೂಲದ ಅಜಯ್ ಬಂಗಾರ್ ಅವರು ವಿಶ್ವ ಬ್ಯಾಂಕ್ನ ಅಧ್ಯಕ್ಷರಾಗಿ 2023 ಜೂನ್ 2 ಅಧಿಕಾರ ವಹಿಸ್ಕೊಂಡಿದ್ದಾರೆ. ಇವ್ರಿಗೆ 63 ವರ್ಷ ವಯಸ್ಸು. ಓಕೆ, ಇವರು ಜೂನ್ 2 ಚಾರ್ಜ್ ತಗೋತಾ ಇದ್ದಾರೆ. 5 ವರ್ಷಗಳವರೆಗೆ ವಿಶ್ವ ಬ್ಯಾಂಕ್ನ 14ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅವರ ಜನರಲ್ ಅಟ್ಲಾಂಟಾದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಜನರಲ್ ಅಟ್ಲಾಂಟಾದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಮಾಸ್ಟರ್ ಕಾರ್ಡ್ ಅಧ್ಯಕ್ಷ ಮತ್ತು ಸಿಇಒ ಆಗಿಯೂ ಕೆಲಸ ಮಾಡಿದರು. ಬಂಗಾ ಅವರಿಗೆ ಕೇಂದ್ರ ಸರ್ಕಾರವು 2016 ಪದ್ಮಶ್ರೀ ಪ್ರಶಸ್ತಿ ಕೂಡ ಕೊಟ್ಟಿದ್ದರು. ಮತ್ತು 2023 ಫೆಬ್ರವರಿಯಲ್ಲಿ ಅಮೆರಿಕದ ಅಧ್ಯಕ್ಷ ಜೋ ಬೈಡೆನ್ ರವರು ವಿಶ್ವ ಬ್ಯಾಂಕ್ನ ಮುನ್ನಡೆಸಲು ಬಂಗಾ ಅವರನ್ನು ನಾಮಿನೇಟ್ ಮಾಡಿದರು. ಓಕೆನಾ, ಅಧ್ಯಕ್ಷ ಜೋ ಬೈಡೆನ್ ಅವರೇ ನಾಮಿನೇಟ್ ಮಾಡಿದರು. ಆದ್ದರಿಂದ 2023 ಮೇ 3 ವಿಶ್ವ ಬ್ಯಾಂಕ್ನ ನಿರ್ದೇಶನ ಮಂಡಳಿ ಇವರ ಹೆಸರನ್ನು ಫೈನಲ್ ಮಾಡಿದರು. ಬಂಗಾ ಅವರು ವಿಶ್ವ ಬ್ಯಾಂಕಿನ ಮುಖ್ಯಸ್ಥರಾದ ಮೊದಲ ಭಾರತೀಯ ಅಮೆರಿಕನ್. ಓಕೆ, ಇಂಡೋ ಅಮೆರಿಕನ್ ಅಂತೀವಿ ನಾವು. ಓಕೆ, ಇಂಡೋ ಅಮೆರಿಕನ್ ಆಗಿದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಲ್ಲರಿಗೂ ಗೊತ್ತಿದೆ, ಬಟ್ ಆದರೂ ಇರಲಿ ಅಂತೇಳಿ ಒಂದು ಸ್ವಲ್ಪ ಮಾಹಿತಿ. 2023 ಮೇ 20 ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿ ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ವಹಿಸಿಕೊಂಡರು. ಈ ಮೂಲಕ ಇವರು 2ನೇ ಬಾರಿಗೆ ನಮ್ಮ ಸಿದ್ದರಾಮಣ್ಣ ಸರ್ರವರು 2ನೇ ಬಾರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಈ ಮೊದಲು 2013-18 ಆಗಿದ್ದರು. ಓಕೆನಾ, ಇವರು 224 ಸ್ಥಾನಗಳಿಗೆ ಎಲೆಕ್ಷನ್ ನಡೆದಿತ್ತು. ಮೇ 10 ಎಲೆಕ್ಷನ್ ನಡೆದಿತ್ತು. ಚುನಾವಣೆಯಲ್ಲಿ ಫಲಿತಾಂಶ ಬಂತು. ಇವ್ರಿಗೆ ಒಳ್ಳೆ ಅದ್ಭುತವಾದಂತಹ ಒಂದು ಸೀಟ್ಸೇನೆ ಸಿಕ್ತು ಇವ್ರಿಗೆ. ಓಕೆನಾ, ಓವರಾಲ್ 135 ಐ ಥಿಂಕ್ ಅಷ್ಟು ಸೀಟ್ ಇವ್ರಿಗೆ ನೋಡಿ 135 ಸೀಟ್ಸ್ ಸಿಕ್ತು. ಆದ್ದರಿಂದ ದೊಡ್ಡ ಪಕ್ಷ ಆಗಿ ಅವರು ಯಾರ ಸಪೋರ್ಟ್ ಏನು ಬೇಡ ಅವ್ರಿಗೆ, ಅವರೇ ಡೈರೆಕ್ಟಾಗಿ ಸರ್ಕಾರವನ್ನು ರಚನೆ ಮಾಡಿಕೊಂಡ್ರು. ಓಕೆ, ಇನ್ನು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಓಕೆನಾ, ಇವರು ಕೂಡ ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದರೊಂದಿಗೆ 6 ಜನ ಮಿನಿಸ್ಟರ್ ಏನು ಮಾಡ್ತಾರೆ, ರಾಜ್ಯಪಾಲರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸ್ನೇಹಿತರೆ. ಮತ್ತು ನೂತನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಆದರೂ ಕೂಡ 1-2 ಅಂಶಗಳು ನಾನು ಆ್ಯಡ್ ಮಾಡಿದ್ದೀನಿ.
2023 ಕರ್ನಾಟಕ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಿದ್ದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ 2023 ಮೇ 20ರಂದು ಅಧಿಕಾರ ವಹಿಸಿಕೊಂಡ್ರು. ಇವರು 700 ವಿಧಾನಸಭಾ ಕ್ಷೇತ್ರದಿಂದ ನೋಡಿ ಇದು ಪಾಯಿಂಟು 1989ರಿಂದ 2008ರವರೆಗೆ ಆಯ್ಕೆಯಾಗಿದ್ದರು. ನಂತರ ಇವರೇನು ಮಾಡ್ತಾರೆ, ಕನಕಪುರಕ್ಕೆ ನಿಂತ್ಕೊತಾರೆ, ಆ ವಿಧಾನ ಕ್ಷೇತ್ರದಲ್ಲಿ ನಿಂತ್ಕೋತಾರೆ. 2008ರಿಂದ ನಿರಂತರವಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ. ಗೆಲುವೇ ಇಲ್ಲ, ಸೋಲಿಲ್ಲದ ಸರದಾರ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ, ಸೋಲಿಲ್ಲದ ಸರದಾರ. 1990ರಿಂದ 1992ರವರೆಗೆ ಬಂದೀಖಾನೆ ಸಚಿವರಾಗಿರ್ತಾರೆ. ಇನ್ನು 1999ರಿಂದ 2004 ತನಕ ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ. ಇನ್ನು 14ರಿಂದ 18 ತನಕ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸ್ನೇಹಿತರೆ, ಇನ್ನು ಕರ್ನಾಟಕ ರಾಜ್ಯದ 16ನೇ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು, ಎಲ್ಲರಿಗೂ ಗೊತ್ತಿರಲಿ ಹೂ ಇಸ್ ದ ಸ್ಪೀಕರ್ ಆಫ್ ಕರ್ನಾಟಕ ವಿಧಾನಸಭಾ ಅಂತಂದರೆ ಹೇಳಬೇಕು ನೀವು, ಯು ಟಿ ಖಾದರ್ ಅವರು ಅಂತ. ಇವರು 16ನೇ ವಿಧಾನಸಭೆಯ ಸ್ಪೀಕರ್ ಆಗಿ ಯು ಟಿ ಖಾದರ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಕರ್ನಾಟಕ ರಾಜ್ಯದ ವಿಧಾನಸಭೆಯ 23ನೇ ಸ್ಪೀಕರ್ ಆಗಿದ್ದಾರೆ. ಇವರು ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ರಾಜ್ಯ ವಿಧಾನಸಭೆಯ ಫಸ್ಟು ಸ್ಪೀಕರ್ ಇವರು. ಅಲ್ಪಸಂಖ್ಯಾತರಲ್ಲಿ ಇವರು ಮೊದಲನೆಯ ಸ್ಪೀಕರ್ ಆಗಿದ್ದಾರೆ. ಗ್ರೇಟ್ ಅಲ್ವಾ? ಮತ್ತು ಇನ್ನೊಂದು ಗ್ರೇಟ್ ಏನಪ್ಪ ಅಂತಂದರೆ 224 ಸದಸ್ಯರನ್ನೊಳಗೊಂಡ ವಿಧಾನಸಭೆಯನ್ನು ಇವರು ಮುನ್ನಡೆಸಲಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ 2007ರಿಂದ ಸತತವಾಗಿ ಜೈಬೇರಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇವರು. 2007ಇಂದ ಸೋಲೇ ಇಲ್ಲ ಇವ್ರಿಗೆ. ಇವರು ಕೂಡ ಸೋಲಿಲ್ಲದ ಸರದಾರ, ಮಂಗಳೂರಿನ ಸೋಲಿಲ್ಲದ ಸರದಾರ ಯಾರು? ಯು ಟಿ ಖಾದರ್ ಅವರು. ಒಂದು ನಿಮಿಷ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಒಂದು ನಿಮಿಷ ಸ್ನೇಹಿತರೆ, ಆ ಗ್ಯಾರಂಟಿಗಳು ಏನು ಅಂತ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಎಲ್ಲ ಗೊತ್ತಿರುತ್ತೆ ನಿಮಗೆ, ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಈ ಸವಲತ್ತುಗಳನ್ನೆಲ್ಲ ಪಡ್ಕೊಳ್ತಾ ಇರ್ತೀರ ಎಲ್ಲರೂ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನೋಡಿ, ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಲ್ಲರೂ ತಗೊಳ್ಳಿ ಅಂತ ಫ್ರೀ ಅಂತ ಕೊಟ್ಟಿದ್ದಾರೆ ಎಲ್ಲರಿಗೂ. ಫಸ್ಟ್ ಫ್ರೀ ಏನಪ್ಪ, ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಓಕೆನಾ? ಅದು ಶಕ್ತಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ 2,000 ಅಕೌಂಟಿಗೆ ಬೀಳ್ತಾ ಇದೆಯಪ್ಪ. ಮನೆಯಲ್ಲೆಲ್ಲ ಎಂಕ್ವೈರಿ ಮಾಡಿ ಅಮ್ಮನ ಕೇಳಿ, ಎಲ್ಲರಿಗೂ 2,000 ಬೀಳ್ತಾ ಇರಬೇಕು. ಬೀಳ್ತಾ ಇಲ್ಲ ಅಂತಂದರೆ ಫಸ್ಟ್ ಬೇಗ ಹೋಗಿ ಅದನ್ನು ಅಪ್ಡೇಟ್ ಮಾಡಿಸಿರಿ. ಎಲ್ಲಾದರೂ ಆನ್ಲೈನ್ ಸೆಂಟರ್ಸಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಬೇಗ. ಮತ್ತು ಅನ್ನಭಾಗ್ಯ ಯೋಜನೆ 5 kg ಸ್ಟೇಟು 5 kg ಸೆಂಟ್ರಲ್ಲು. ಓಕೆನಾ? 10 kg ಕೊಡ್ತೀವಿ ನಾವು ಗ್ಯಾರಂಟಿ ಅಂತ ಹೇಳಿದರು. 10 kg ಅದು ಅನ್ನಭಾಗ್ಯ ಯೋಜನೆ. ಗೃಹಜ್ಯೋತಿ ಯೋಜನೆ ಅಪ್ ಟು 200 ಯೂನಿಟ್ಸು. ಇದರಲ್ಲಿ ಒಂದು ಕಂಡೀಷನ್ ಇದೆ, ಏನು ಅಂತಂದರೆ ಆವ್ರೇಜ್ 10 ಮಂತ್ಸ್ ತೊಗೋತಾರೆ, ಇಲ್ಲ 1 ಇಯರ್ ತೊಗೋತಾರೆ. 1 ಇಯರಿಂದ ನಿನಗೆ 200 ರೂಪೀಸ್ ಬಿಲ್ ಬರ್ತಾಯಿದ್ರೆ ಈಗಲೂ ಕೂಡ ನಿನಗೆ ಆವ್ರೇಜಾಗಿ 200 ಬರೋ ಥರನೇ ಮಾಡ್ತಾರೆ. ಓಕೆನಾ? ಅದಕ್ಕಿಂತ ಜಾಸ್ತಿ ಬಂದರೆ ಕಟ್ಟಬೇಕಾಗುತ್ತೆ ನೀವು. 1 ಇಯರಿಂದ 200 ರೂಪೀಸ್ ಬರ್ತಾ ಇರುತ್ತೆ, ಆಗ ನಿನಗೆ ಕಂಪ್ಲೀಟ್ ಫ್ರೀ ಇರುತ್ತೆ 200 ತನಕ. ಇದು ಆವ್ರೇಜ್ ತೊಗೊಳ್ಳೋದು. ಅಂದರೆ 200ಕ್ಕಿಂತ ಜಾಸ್ತಿ ಏನಾದರೂ ಫ್ರೀ ಅಂತೇಳಿ ನೀನು ಹೆಚ್ಚು ಟಿ ವಿ ಹಾಕ್ಕೊಂಡೆ ಮಲ್ಕೊಳ್ಳೋದು, ಫ್ಯಾನ್ ಹಾಕ್ಕೊಂಡೆ ಆಫ್ ಮಾಡ್ದಿರೇ ಮಲ್ಕೊಳ್ಳೋದು, ಇಲ್ಲಾಂದರೆ ಎಲ್ಲ ಲೈಟ್ಗಳು ಆನ್ ಮಾಡಿ ಆರಾಮಾಗಿ ರೂಮಲ್ಲಿ ಲೈಟ್ ಆಫ್ ಮಾಡಿ ಮಲ್ಕೊಳ್ಳೋದು, ಕರೆಂಟಿನ ಅನಾವಶ್ಯಕವಾದ ವೇಸ್ಟ್ ಮಾಡ್ತಾರೆ ಅಂತೇಳಿ ಅವ್ರೇನು ಮಾಡ್ತಾರೆ, ಆವ್ರೇಜನ್ನು ತೆಗಿತಾರೆ ಸ್ನೇಹಿತರೆ 1 ಇಯರ್ದು. ಓಕೆ, ಈ ಬೆಂಗಳೂರು ಸಿಟಿ ಸೈಡಲ್ಲೆಲ್ಲ 200 ಯೂನಿಟ್ಸ್ ಫ್ರೀ ಕೊಟ್ಟಿದ್ದಾರೆ. ಈ ರೂರಲ್ ಕಡೆ ಎಲ್ಲರೂ ಆ ರೀತಿ ಇಲ್ಲ, ಆವ್ರೇಜ್ ಹೇಳಿದ್ದಾರೆ. ಆವ್ರೇಜ್ ನಮಗೆ ಕೊಡ್ತೀವಿ ಅಂತ ಆವ್ರೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾಯಿದ್ದಾರೆ. ಇನ್ನು ಯುವ ನಿಧಿ, ಪಾಪ ಎಲ್ಲ ನಿರುದ್ಯೋಗರಿಗೂ ಕೂಡ ಒಂದು ಯುವ ನಿಧಿ ಕೊಡ್ತಾಯಿದ್ದಾರೆ.
1500 ಕೊಡೋದು, 3000 ಕೊಡೋದು, 2000 ಕೊಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ PUC ಅವ್ರಿಗೆ, ಡಿಪ್ಲೊಮಾ ಅವ್ರಿಗೆ, ಡಿಗ್ರಿ ಅವ್ರಿಗೆ. ಆ ಲಿಸ್ಟಲ್ಲಿ ನೀವೇನಾದರೂ ಇದ್ದರೆ ದಯವಿಟ್ಟು ಈ ಒಂದು ಸ್ಕೀಮ್ನ ಯೂಸ್ ಮಾಡ್ಕೊಳ್ಳಿ, ಬಿಡಬೇಡಿ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ಕ್ಲಾಸಲ್ಲಿ ನಾವು ಇಷ್ಟನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ಮುಂದಿನ ಕ್ಲಾಸಲ್ಲಿ ಕೂಡ ಇನ್ನೂ ಹೆಚ್ಚು ಕಂಟೆಂಟನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾಕಂತಂದರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ನಾವು ನಿಮಗೋಸ್ಕರ. ಒಂದು ಲೈಕ್ ಕೊಡಿ, ಸಾಧ್ಯವಾದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಓಕೆ, ಒಂದು ನಿಮಿಷ ಸ್ನೇಹಿತರೆ. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಇನ್ನು ಕೆಲವರು ದಯವಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ. ಅಂಥವ್ರಿಗೆ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮಗೂ ಕೂಡ ಒಂದಿಷ್ಟು ಪ್ರಶಂಸೆ ಅನ್ನೋಕ್ಕಂಥದ್ದು ಸಿಗಲಿ, ನಿಮ್ಮ ಕಡೆಯಿಂದ ನಮಗೊಂದು ಹುಮ್ಮಸ್ಸು ಅನ್ನತಕ್ಕಂಥದ್ದು ಸಿಗಲಿ, ನಮಗೊಂದು ಬಲ ಅನ್ನತಕ್ಕಂಥದ್ದು ಬರಲಿ. ದಯವಿಟ್ಟು ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಕಂಟೆಂಟ್ಗಳಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.